आप देख रहे हैं बीजापुर इन्फो। मैं आपके साथ जाफर कलादगी। बीजापुर शहर के डिस्ट्रिक्ट कोर्ट में कल 5th JMFC एडिशनल कोर्ट के जज अल्ताफ कंगावी के ट्रांसफ़र होने पर उनके सम्मान में एक कार्यक्रम रखा गया। इस मौके पर डिस्ट्रिक्ट कोर्ट के सीनियर और जूनियर जजेस, बार एसोसिएशन के पदाधिकारी और कई एडवोकेट्स ने लिया इस कार्यक्रम में हिस्सा। ಶ್ರೀಮತಿ ಲಕ್ಷ್ಮೀನಿಸಾ ಕಂಗಾವಿ ದಂಪತಿಗಳ ಉದರದಲ್ಲಿ ಸೌದತ್ತಿಯಲ್ಲಿ ಜನ್ಮ ತಾಳಿದರು. ಸಹೋದರರು ಇಬ್ಬರು ಹಾಗೂ ಸಹೋದರಿಯರು ಇಬ್ಬರು. ಪ್ರಾಥಮಿಕದಿಂದ PUC ಶಿಕ್ಷಣವನ್ನು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನಲ್ಲಿ ಪೂರೈಸಿದರು ಹಾಗೂ ಪದವಿ ಶಿಕ್ಷಣವನ್ನು BCom CSI ಕಾಲೇಜ್ ಧಾರವಾಡದಲ್ಲಿ ಪೂರೈಸಿದರು ಹಾಗೂ ಕಾನೂನು ಶಿಕ್ಷಣವನ್ನು KPS ಕಾನೂನು ಮಹಾವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿದರು. ಅದೇ ತೆರನಾಗಿ 2007ರಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಸೌದತ್ತಿ ನ್ಯಾಯಾಲಯದಲ್ಲಿ MG ವಟ್ಟಾಳ ಸರ್ ಜೂನಿಯರ್ ಆಗಿ ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ ಹಾವೇರಿ ಜಿಲ್ಲಾ ಹಿರೇಕೆರೂರು ನ್ಯಾಯಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ದಿನಾಂಕ 28/8/2000ರಲ್ಲಿ 5ನೇ ಹೆಚ್ಚುವರಿ JMFC ನ್ಯಾಯಾಧೀಶರಾಗಿ ನ್ಯಾಯಾಂಗ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಇದೀಗ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ನ್ಯಾಯಾಲಯ ಇಂಡಿಗೆ ವರ್ಗಾವಣೆಗೊಂಡಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರ ಮುಂದಿನ ನ್ಯಾಯಾಂಗ ಇಲಾಖೆಯ ಸೇವೆಯು ಸುಖಕರವಾಗಲಿ ಎಂದು ತಮಗೆ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ತಮಗೆ ಶುಭ ಕೋರುತ್ತಾ ನನ್ನ ಕಿರುಪರಿಚಯ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ನಾವು ನೀವೆಲ್ಲರೂ ಕಾತುರತೆಯಿಂದ ಕಾಯುತ್ತಿರುವಂತೆ ಇಂದು ಬೀಳ್ಕೊಡುಗೆಗೆ ಸನ್ಮಾನ ಸ್ವೀಕರಿಸುವಿ ನಿಮ್ಮೆಲ್ಲರನ್ನು ಮನದಲ್ಲಿ ಮಾತಾಗಿ ನಮ್ಮ ಹೃದಯವನ್ನು ಗೆಲ್ಲಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ, ಗೌರವ ಸಮರ್ಪಣೆ ಹಾಗೂ ನೆನಪಿನ ಕಾಣಿಕೆಯೊಂದಿಗೆ ಬೀಳ್ಕೊಡುವ ಸಮಾರಂಭ ಗೌರವ ಸ್ವೀಕರಿಸಿದ ಹಾಗೂ ಗೌರವ ಸಲ್ಲಿಸಿದ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳೊಂದಿಗೆ ಇನ್ನು ತಮ್ಮ ಇಚ್ಛೆಯ ಮೇರೆಗೆ ಗೌರವಾನ್ವಿತ ಅಲ್ತಾಫ್ ಸಾಹೇಬರಿಗೆ ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷ ಅರ್ಜುನ್ ಟಿಪ್ಪರಿಗೆ ಬಂದು ಮಾಲಾರ್ಪಣೆ ಮಾಡಲು ಇಚ್ಛಿಸಿದ್ದಾರೆ ಹಾಗೂ ತಮ್ಮ ಸೇವೆಯ ಮುಂದಿನ ಸೇವೆಯನ್ನು ಇಂಡಿ ತಾಲೂಕಿಗೆ ನೀಡಲು ಹೊರಟಿರ್ತಕ್ಕಂಥ ಗೌರವಾನ್ವಿತ ಅಲ್ತಾಫ್ ಹುಸೇನ್ ಸಾಬ್ ಕಂಗಾವಿ ಸಾಹೇಬರು ತಮ್ಮ ಅಮೃತ ನುಡಿಗಳನ್ನು ನಮ್ಮ ಈ ಸಮಾರಂಭಕ್ಕೆ ಅರ್ಪಿಸುತ್ತಾರೆ. ನಾನು ಪ್ರಪ್ರಥಮವಾಗಿ ಈ ಸೇವೆಯನ್ನು ಪ್ರಾರಂಭಿಸಿದಾಗ, ನ್ಯಾಯಾಧೀಶನಾಗಿ ಸೇವೆ ಪ್ರಾರಂಭಿಸುವಾಗ ನನಗೆ ಇಲ್ಲಿ ಸ್ವಾಗತವನ್ನು ಮಾಡಿದಾಗ ಬಹಳ ಖುಷಿಯಾಗಿತ್ತು. ಏಕೆಂದರೆ ಇಲ್ಲಿ ವಾತಾವರಣ ಮತ್ತು ನಾನು ಈ ಒಂದು ವರ್ಷ 8 ತಿಂಗಳು ಕೆಲಸ ಮಾಡಿದಂತಹ ಅವಧಿಯಲ್ಲಿ ತಮ್ಮೆಲ್ಲರ ಒಂದು ಸಾಧ್ಯತೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ವಿದ್ಯೆ ಕೊಡಲಿಲ್ಲ. ಕುಟುಂಬದ ಸದಸ್ಯರನ್ನಾಗಿ ನಾವು ಪ್ರಕಟಿಸಿದ್ದೇವೆ. ಅದೇ ರೀತಿಯಾಗಿ ತಮ್ಮೆಲ್ಲ
ಸಹಕಾರವನ್ನು ನೀಡಿದ್ದಾರೆ ಮತ್ತು ಇಲ್ಲಿ ಇನ್ನಷ್ಟು ಕಾಲ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿತ್ತು. ಆದರೆ ಮೇಲಧಿಕಾರಿಗಳ ಮತ್ತು ಉಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ವರ್ಗಾವಣೆಗೊಂಡಿದ್ದರಿಂದ ಈ ತಮ್ಮ ಒಂದು ನನ್ನ ಒಂದು ಸ್ವಲ್ಪಾವಧಿಯಲ್ಲಿ ತಮ್ಮಿಂದ ಒಂದು ಬಹಳಷ್ಟು ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ತಮ್ಮ ಒಂದು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಕುಟುಂಬದ ಒಂದು ಸದಸ್ಯರನ್ನು ನಾವು ನಾನಂತ ಒಂದು ಕುಟುಂಬದ ಸದಸ್ಯರು ನಾವೆಲ್ಲ ಕುಟುಂಬದ ಸದಸ್ಯರು ನಾನು ಅದರಲ್ಲಿ ಒಬ್ಬನ ಅಂತ ಹೇಳಿದ್ದಾರೆ. ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಸರ್ಕಾರ ನನಗೆ ಯಾವತ್ತೂ ಇರುತ್ತದೆ ಅಂತ ಹೇಳ್ತಾರೆ. ನನಗನಿಸಿದೆ ತಾವೆಲ್ಲರೂ ನನ್ನ ಸರ್ಕಾರ ನೀಡಿದೆ, ತಾವೆಲ್ಲರೂ ಅಭಿನಂದಿಸಿ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಒಂದು ಗಮನ ಅಂತಂದ್ರೆ ಅವರು ನಾವು ಕುಟುಂಬ ಇದ್ದಂತೆ ಅಂತ ಹೇಳಿದ್ರು. ಯಾವೆಲ್ಲ ನ್ಯಾಯಾಧೀಶರು ಸಹ ಅದೇ ರೀತಿ ಅವರೆವರಿ ಜಡ್ಜ್. ಈಗ ಯಾಕಂದ್ರೆ ನ್ಯಾಯಾಲಯದ ನ್ಯಾಯ ಸಂಘದ ಸದಸ್ಯರಾಗಿ ಆಮೇಲೆ ಪರೀಕ್ಷೆ ಬರೋದು ಏನೋ ಒಂದು ಒಳ್ಳೆಯ ಅವಕಾಶ ಅಥವಾ ಅವರ ಶ್ರದ್ಧೆಗೆ ಒಳಪಟ್ಟು ಅವರಿಗೆ ನ್ಯಾಯಾಧೀಶ ಸ್ಥಾನ ಸಿಗ್ತದೆ. ಕೆಲವರಿಗೆ ಮಾತ್ರ ಸಿಗ್ತದೆ, ಕೆಲವರು ಬಹಳಷ್ಟು ಪ್ರಯತ್ನ ಮಾಡೋದು ಸಿಗೋದಿಲ್ಲ. ಹಾಗಾಗಿ ಇದು ಒಂದು ಸುಸಂದರ್ಭ. ಈ ನಾವೆಲ್ಲ ನ್ಯಾಯಾಧೀಶರು ನಿಮ್ಮ ಅಪಾರದಿಂದ ಬಂದವರೇ ಹಾಗೂ ತುಂಬಾ ರೀತಿ ಮೊದಲು ಎವರಿ ಧನ್ಯವಾದ. ಈಗ ಅನಿರೀಕ್ಷಿತವಾಗಿ ಅವರಿಗೆ ವರ್ಗಾವಣೆ ಆಗಿದೆ. ಆದರೆ ಸ್ವಲ್ಪ ಮನಸ್ಸಿನಲ್ಲಿ ನೋವು ಇರ್ಬೋದು. ಆದರೆ ಪರಿವರ್ತನೆ ಜಗದ ನಿಯಮ. ಸೃಷ್ಟಿಕತೆ, ಕಟ್ಟುಕತೆ, ವಿಧೇಯಕತೆ, ವರೀಕತೆ, ಹುಟ್ಟು ಸಾವುಗಳೆರಡು ಮುರುಳಿನ 2 ದಿಸೆ. ನಿತ್ಯ ಪರಿವರ್ತನೆ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣು ಮಾತಂಗೆ ನಿತ್ಯ ಪರಿವರ್ತನೆ ಆಗ್ತದೆ. ಈಗ ಒಂದು ಒಳ್ಳೆಯದಾಗೆ ಇನ್ನು ಸಂಜೆ ಇರಲ್ಲ, ಪರಿವರ್ತನೆ ನಿತ್ಯ ಪರಿವರ್ತನೆ. ಹಾಗಾಗಿ ಪರಿವರ್ತನೆಯಾಗಿ ಅವರಿಗೆ ವಿಭಾಗ ಆಗಿದೆ. ಆದರೆ ಹೇಗೆ ಅದನ್ನು ನಾವು ಸ್ವೀಕರಿಸಬೇಕು ಅಂತಂದ್ರೆ ಯಾವುದೋ ಒಂದು ಒಳ್ಳೆಯದ ಆಗ್ತಾ ಇರ್ತದೆ ನಮಗೆ. ಈಗ ಅವರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿ ಹೊರಟಿದ್ದಾರೆ. ಇಲ್ಲಿ ಇದ್ದಾಗ ಇದ್ರೆ ಆಗಲ್ಲ. ಅವರಿಗೆ ಬಹಳಷ್ಟು ಪ್ರಶ್ನೆಗಳನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಾ, ಇಲ್ಲಿ ಯಾವಾಗ ಆಗಿರಲಿಲ್ಲ ಅಂತ ಕೇಳಿದ್ವಿ, ನೀವು ಏನು ನೋಡ್ತಾ ಇದ್ದೀರಾ ಅಲ್ಲಿ. ಈಗ ಜವಾಬ್ದಾರಿ ಹೆಚ್ಚಾಗಿದೆ. ಅಂದ್ರೆ ಒಂದು ಸ್ವಲ್ಪ ಮಟ್ಟ ಮೇಲೆ ಬಂದಿದೆ. ಇರುವ ಕೆಲಸ ಮಾಡುವ ಹಿರಿಯರಿಂದ ಮನಬಿಟ್ಟು an affectionate farewell to Honorable Altaf Hussain, Kanda, 5th edition civil judge, on the eve of his transfer from his holy land of Bijapur to India. At this sensitive point of time, surprisingly, I have been asked to express my views in few words. But friends, I don't find suitable words in my treasure to comment the work of Shri Altaf Hussain as a judge. But I can say that it was a great pleasure to conduct cases before you and to stay for some time in this court. All the time he used to hear the cases in pleasant moods with smiling face, and he was enthusiastically involved in dispensation of justice without fear and favor. I am confident that you are enjoying your short span of time in Gujarat. You must find the Advocates and Bar Association very cooperative, patience with patience, and very deserving advocates. And I am sure you must receive the cooperation from this bar. The members of bar cherish his civic memories and pray that may God bless him with an eventful judicial career. ನಮ್ಮ ನ್ಯಾಯಾಲಯದಿಂದ ವರ್ಗಾವಣೆಗೊಂಡು ಹಾಗೂ ಪ್ರಮೋಷನ್ಗೊಂಡು ಇಂಡಿ ನ್ಯಾಯಾಲಯಕ್ಕೆ ಕನೆಗಾಲ ಸಾಹೇಬರು ಇವತ್ತು ಟ್ರಾನ್ಸ್ಫರ್ ಆಗಿದ್ದರಿಂದ ಅವರಿಗೆ ಒಂದು ಗೌರವಪೂರ್ವಕವಾಗಿ ಬೀಳ್ಕೊಡುವ ಸಮಾರಂಭ ಏರ್ಪಡಿಸಿತ್ತು. ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ ಮತ್ತು ಶ್ರೀಯುತರು ನಮ್ಮ ನ್ಯಾಯಾಲಯಗಳಲ್ಲಿ ಕೆಲಸ ಮಾಡುವಾಗ ಅತ್ಯಂತ ಹಸನ್ಮುಖಿಗಳಾಗಿರ್ತಿದ್ರು. ಯಾವುದೇ ರೀತಿ ಸಿಟ್ಟು ಬೇಜಾರು ಮಾಡದೆ ಸಂಘದ ಸದಸ್ಯರೊಂದಿಗೆ ಗೌರವಪೂರ್ವಕವಾಗಿ ಅವರು ನಮ್ಮ ಕಾರ್ಯನಿರ್ವಹಿಸುತ್ತಿದ್ದರು ಅಂತ ಹೇಳಿಕೊಳ್ಳೋದು ನನಗೆ ಹೆಮ್ಮೆ ಅನಿಸುತ್ತದೆ. ಮತ್ತು ಅದೇ ರೀತಿ ಕಳೆದ 30 ವರ್ಷಗಳಿಂದ ನಂತರದ
ಸಾಯಂಕಾಲ ಕೇಳೋದಿಲ್ಲ. ಅವರು ನಾವು ಸಿವಿಲ್ ಪ್ರಾಕ್ಟೀಸ್ ಮಾಡ್ತೀವಿ, ಅವರು ಸಿವಿಲ್ ಸಾಯಿದ್ರು. ನಾವು ಸಿವಿಲ್ ವಕೀಲರಿಗೆ ಏನು ಗೊತ್ತಾಗಿಲ್ಲ. ನೆಕ್ಸ್ಟ್ ಪಾರ್ಟಿ ಕೊಟ್ಟು ಸಾಕು, ಬೇಕಾದ್ರೆ ವಕೀಲ್ ಮಾಡಿ ನಮ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತು ನಾವು ಸಾಕಷ್ಟು ನೆಕ್ಸ್ಟ್ ಪಾರ್ಟಿ ಕೊಟ್ಟಿದ್ದೀರಿ. ಮತ್ತು ಅಲ್ಲಿ ನ್ಯಾಯವಾದಿಗಳಿಗೆ ಮತ್ತು ಅಲ್ಲಿ ಪಕ್ಷಗಾರ ಕೂಡ ಸಾಕಷ್ಟು ಕೊಡ್ರಿ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।